ಇದು ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಡಿಸೆಂಬರ್ 10, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದ್ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡುವ PIB ನ್ಯೂಸ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ಗಮನಿಸಿ. ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ? ಇಂಟರ್ನ್ಯಾಷನಲ್ ಆ್ಯಂಟಿ ಕರಪ್ಷನ್ ಡೇ. ಸರಿಯಾದಂಥ ಉತ್ತರ ಡಿಸೆಂಬರ್ 9. ಆಪ್ಷನ್ ನಂಬರ್ 3 ಸರಿಯಾಗಿದೆ. ಕನ್ನಡ ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ಗಮನಿಸೋಣ ಬನ್ನಿ. ನೋಡಿ, ಭ್ರಷ್ಟಾಚಾರ ವಿರೋಧಿಗಾಗಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಅಕ್ಟೋಬರ್ 31, 2003ರಂದು ಭ್ರಷ್ಟಾಚಾರ ವಿರುದ್ಧದ ವಿಶ್ವಸಂಸ್ಥೆಯ ಸಮಾವೇಶ ಅಂಗೀಕಾರವಾಗಿದ್ದಾಗಿನಿಂದ ಪ್ರತಿ ವರ್ಷ ಡಿಸೆಂಬರ್ 9ರಂದು ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನವನ್ನಾಗಿ ಆಚರಣೆ ಮಾಡುತ್ತಿವೆ. ಈ ವರ್ಷದ ಥೀಮ್ ಏನು ಅಂತ ಕೇಳಿದರೆ, ಯುನೈಟಿಂಗ್ ವಿತ್ ಯೂತ್ ಎಗೇನೆಸ್ಟ್ ಕರಪ್ಷನ್, ಶೇಪಿಂಗ್ ಟುಮಾರೋಸ್ ಇಂಟಿಗ್ರಿಟಿ ಎಂಬುದು. ಭ್ರಷ್ಟಾಚಾರದ ವಿರುದ್ಧ ಯುವಕರೊಂದಿಗೆ ಒಗ್ಗೂಡುವುದು, ನಾಳಿನ ಸಮಗ್ರತೆಯನ್ನು ರೂಪಿಸುವುದು ಎಂಬುದು ಈ ವರ್ಷದ ಥೀಮ್ ಆಗಿದೆ. ಅಕ್ಟೋಬರ್ 31, 2003ರಂದು ಡಿಸೆಂಬರ್ 9ರಂದು ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ದಿನವನ್ನಾಗಿ ಆಚರಣೆ ಮಾಡಲು ಘೋಷಣೆ ಮಾಡಲಾಯಿತು. ಭ್ರಷ್ಟಾಚಾರ ವಿರುದ್ಧದ ವಿಶ್ವಸಂಸ್ಥೆಯ ಸಮಾವೇಶದ ಸದಸ್ಯ ರಾಷ್ಟ್ರಗಳ ಸಮ್ಮೇಳನ ಇದೇ ಡಿಸೆಂಬರ್ 15ರಂದು ಕತಾರ್ನ ದೋಹಾದಲ್ಲಿ ನಡೆಯಲಿದೆ. ನೋಡಿ, ಕಾನ್ಫರೆನ್ಸ್ ಆಫ್ ದ ಸ್ಟೇಟ್ ಪಾರ್ಟೀಸ್ ಆಫ್ ದ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಎಗೇನೆಸ್ಟ್ ಕರಪ್ಷನ್. ಭ್ರಷ್ಟಾಚಾರ ವಿರುದ್ಧದ ವಿಶ್ವಸಂಸ್ಥೆಯ ಸಮಾವೇಶದ ಸದಸ್ಯ ರಾಷ್ಟ್ರಗಳ ಸಮ್ಮೇಳನ ಕತಾರ್ನ ದೋಹಾದಲ್ಲಿ ನಡೆಯಲಿದೆ. ಇದು ನೆನಪಿರಲಿ, ಇಂಪಾರ್ಟೆಂಟ್ ಆಗುತ್ತೆ ಒಂದು ಮಾಹಿತಿ. ಗಮನಿಸಿ, ನಾವು ನರಮೇಧದ ಅಪರಾಧ ಮತ್ತು ಅಪರಾಧ ತಡೆಗಟ್ಟುವಿಕೆಯ ಬಲಿಪಶುಗಳ ಅಂತಾರಾಷ್ಟ್ರೀಯ ಸ್ಮರಣಾರ್ಥ ಮತ್ತು ಘನತೆಯ ದಿನವನ್ನು ಡಿಸೆಂಬರ್ 9ರಂದು ಆಚರಣೆ ಮಾಡ್ತೀವಿ. ಎರಡನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ ರಕ್ಷಣಾ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ರವರು ಕೆಳಗಿನ ಯಾವ ಸ್ಥಳದಲ್ಲಿ ಗಲ್ವಾನ್ ಯುದ್ಧ ಸ್ಮಾರಕ ಮತ್ತು ಶೂಕ್ ಸುರಂಗವನ್ನು ಉದ್ಘಾಟನೆ ಮಾಡಿದರು? ಗಮನಿಸಿ, ಗಲ್ವಾನ್ ವಾರ್ ಮೆಮೋರಿಯಲ್ ಆ್ಯಂಡ್ ಶೋಕ್ ಟನಲ್ ಎಲ್ಲಿ ಉದ್ಘಾಟನೆ ಮಾಡಿದರು ಅಂತ ಕೇಳಿದರೆ ಲಡಾಖ್ನಲ್ಲಿ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಸೊ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕ್ವಶನ್ನು ಕೂಡ. ಮಿನಿಸ್ಟ್ರಿ ಆಫ್ ಡಿಫೆನ್ಸಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಹಾಗಾದರೆ ರಕ್ಷಣಾ ಮಂತ್ರಿ ಭಾರತಕ್ಕೆ ಡೆಡಿಕೇಟ್ ಮಾಡಿದರು 125, ನೋಡಿ 125 ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಲಡಾಖ್ನಲ್ಲಿ ಆಗಿರತಕ್ಕಂಥದ್ದು. ಓಕೆ, ಇದು ಇಡೀ BROನ ಅತಿ ದೊಡ್ಡ ಹಿಸ್ಟರಿಯಲ್ಲೇ, ಅಂದರೆ ಬಾರ್ಡರ್ ರೋಡ್ ಆರ್ಗನೈಜೇಷನ್ ಅಂತ ಏನು ಕರಿತೀವಿ BRO, ಅದರ ಇತಿಹಾಸದಲ್ಲೇ ಅತಿ ದೊಡ್ಡ ಒಂದು ಈ ಸಮ್ಮೇಳನ ಅಂತ ಕರಿತೀವಿ. ಜೊತೆಗೆ ಇಲ್ಲಿ ಇದು ಶೋಕ್ ಟನಲ್ ಆಗಿರ್ಬೋದು, 5,000ಕ್ಕೂ ಹೆಚ್ಚು ಕಿಲೋಮೀಟರ್ ಉದ್ದದ ರಸ್ತೆಗಳು, ಅಂದರೆ 5,000 ಕೋಟಿ ರೂಪಾಯಿನ ಸರಿಸುಮಾರು ಹಲವಾರು ಯೋಜನೆಗಳನ್ನು ಇಲ್ಲಿ ಇನಾಗರೇಟ್ ಮಾಡಲಾಯಿತು. ಅದರಲ್ಲಿ ಅತಿ ಪ್ರಮುಖವಾಗಿರತಕ್ಕಂಥದ್ದು ಶೂಕ್ ಟನಲ್ ಆಗಿದೆ. ಓಕೆ, ಹಾಗಾದರೆ ಈಗ ಶೂಕ್ ಟನಲ್ ಆಗಿರ್ಬೋದು, ಏನಿದೆ ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಲಡಾಖ್ನಲ್ಲಿ ಗಡಿ ರಸ್ತೆಗಳ ಸಂಸ್ಥೆ BRO ನಿರ್ಮಿಸಿದ 125 ಕಾರ್ಯತಂತ್ರದ ಮಹತ್ವದ ಮೂಲಸೌಕರ್ಯ ಯೋಜನೆಗಳನ್ನು ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ರಾಷ್ಟ್ರಕ್ಕೆ ಸಮರ್ಪಿಸಿದರು. ಲಡಾಖ್ನ ಮತ್ತು ಜಮ್ಮು ಮತ್ತು ಕಾಶ್ಮೀರ ಸೇರಿದಂತೆ 2 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು 7 ರಾಜ್ಯಗಳಾಗಿರ್ತಕ್ಕಂಥ, ನೋಡಿ, ಅರುಣಾಚಲ ಪ್ರದೇಶ, ಸಿಕ್ಕಿಮು, ಹಿಮಾಚಲ ಪ್ರದೇಶ, ಉತ್ತರಾಖಂಡ್, ರಾಜಸ್ಥಾನ್, ಪಶ್ಚಿಮ ಬಂಗಾಳ, ಮಿಜೋರಾಂನಲ್ಲಿ ಹರಡಿರುವ ಈ ಯೋಜನೆಗಳಲ್ಲಿ ಮುಖ್ಯವಾಗಿ 28 ರಸ್ತೆಗಳು, 93 ಸೇತುವೆಗಳು, 4 ಇತರ ಯೋಜನೆಗಳು ಸೇರಿದಂತೆ 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದೆ. ಸೊ ಅಂದರೆ ಇವೆಲ್ಲವನ್ನು ಉದ್ಘಾಟನೆ ಮಾಡಿದರು. ಇದು BROನ ಇತಿಹಾಸದಲ್ಲಿಯೇ ಅತ್ಯಧಿಕ ಮೌಲ್ಯದ ಉದ್ಘಾಟನೆಯಾಗಿದೆ. ಇದೇ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ರವರು ನೋಡಿ ಶೋಕ್ ಟನಲನ್ನು ಮತ್ತು ಗಲ್ವಾನ್ ಯುದ್ಧ ಸ್ಮಾರಕವನ್ನು ಉದ್ಘಾಟನೆ ಮಾಡಿದರು ಎಂಬುದನ್ನು ಗಮನಿಸಬೇಕು. ಓಕೆ, ನೆಕ್ಸ್ಟ್ ಮೂರನೇ ಕ್ವಶನ್ ನೋಡಿ. 2025ರಲ್ಲಿ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಗಾಗಿ ಯುನೆಸ್ಕೋ ಅಂತರ್ ಸರ್ಕಾರಿ ಸಮಿತಿಯ 20ನೇ ಅಧಿವೇಶನವನ್ನು ಯಾವ ದೇಶ ಆಯೋಜಿಸಲಿದೆ? ನೋಡಿ, 20th ಸೀಸನ್ ಆಫ್ ದ ಯುನೆಸ್ಕೋ ಇಂಟರ್ ಗವರ್ನೆಂಟಲ್ ಕಮಿಟಿ ಫಾರ್ ಸೇಫ್ ಗಾರ್ಡಿಂಗ್ ಆಫ್ ದ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಯಾವ ದೇಶ ಆಯೋಜನೆ ಮಾಡಲಿದೆ ಅಂತ ಅಂದರೆ ನಮ್ಮ ಭಾರತ ಆಯೋಜನೆ ಮಾಡಲಿದೆ. ಆಪ್ಷನ್ ನಂಬರ್ 3 ಸರಿಯಾಗಿದೆ. ಹಾಗಾದರೆ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣಾ ತಾಣಗಳು ಭಾರತದಲ್ಲಿ 15 ತಾಣಗಳಿದ್ದಾವೆ.
ನೋಡಿ ಯುನೆಸ್ಕೋಸ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಮೀಟ್ ಅಟ್ ರೆಡ್ ಪೋರ್ಟ್ ಟುಡೇ. ಸೊ ರೆಡ್ ಪೋರ್ಟ್ನಲ್ಲಿ ಅಂದರೆ ಕೆಂಪು ಕೋಟೆಯಲ್ಲಿ ಆರಂಭಗೊಂಡಿದೆ. ಹೆಚ್ಚಿನ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಸೊ ಗಮನಿಸಿ, ಇದು ಡಿಸೆಂಬರ್ 8ರಿಂದ 13ರವರೆಗೆ ನವದೆಹಲಿಯಲ್ಲಿ ಆಯೋಜನೆಗೊಳ್ಳಲಿದೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿರತಕ್ಕಂಥ ಐತಿಹಾಸಿಕ ಕೆಂಪುಕೋಟೆ ಸಂಕೀರ್ಣವನ್ನು ಈ ಕಾರ್ಯಕ್ರಮಕ್ಕಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಭಾರತವು ICH ಸಮಿತಿಯ ಅಧಿವೇಶನವನ್ನು ಆಯೋಜಿಸುತ್ತಿರುವುದು ಇದೇ ಮೊದಲ ಬಾರಿಯಾಗಿದೆ ಮತ್ತು ಸಭೆಯ ಅಧ್ಯಕ್ಷತೆಯನ್ನು ಯುನೆಸ್ಕೋಗೆ ಭಾರತ ಶಾಶ್ವತ ಪ್ರತಿನಿಧಿ ವಿಶಾಲ್ ವಿ ಶರ್ಮಾ ವಹಿಸಲಿದ್ದಾರೆ. ನೋಡಿ, ಯುನೆಸ್ಕೋಗೆ ಭಾರತದ ಶಾಶ್ವತ ಪ್ರತಿನಿಧಿಯಾಗಿರುವ ವಿಶಾಲ್ ವಿ ಶರ್ಮಾ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಈ ಕಾರ್ಯಕ್ರಮವು 2005ರಲ್ಲಿ ಭಾರತವು 2003ರ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಗಾಗಿ ಸಮಾವೇಶವನ್ನು ಅಂಗೀಕರಿಸಿದಂತಹ 20ನೇ ವಾರ್ಷಿಕೋತ್ಸವದೊಂದಿಗೆ ಹೊಂದಿಕೆಯಾಗುತ್ತದೆ ಎಂಬುದನ್ನು ಗಮನಿಸಬೇಕು. ಇದನ್ನು ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯ ಮತ್ತು ಅದರ ಸ್ವಾಯತ್ತ ಸಂಸ್ಥೆಯಾಗಿರತಕ್ಕಂಥ ಸಂಗೀತ ನಾಟಕ ಅಕಾಡೆಮಿ, ನವದೆಹಲಿಯ ಕೆಂಪುಕೋಟೆಯಲ್ಲಿರುವ ಲಾಲ್ ಕಿಲಾ ಅಂತರ್ ಸರ್ಕಾರಿ ಸಮಿತಿಯ 20ನೇ ಅಧಿವೇಶನವನ್ನು ಆಯೋಜಿಸುವ ನೋಡೆಲ್ ಏಜೆನ್ಸಿಗಳಾಗಿವೆ. ನೋಡಿ, ನೋಡೆಲ್ ಏಜೆನ್ಸಿಗಳು MOC, SNA, ಲಾಲ್ ಕಿಲಾ ಅಂತರ್ ಸರ್ಕಾರಿ ಸಮಿತಿ ಇವೆಲ್ಲವೂ ಕೂಡ ಜಂಟಿಯಾಗಿ ಈ ಪ್ರಮುಖ ಸಮಾವೇಶವನ್ನು ಆಯೋಜನೆ ಮಾಡಲಿದ್ದಾವೆ. ಇಲ್ಲಿಯವರೆಗೆ 15 ಭಾರತೀಯ ಅಂಶಗಳನ್ನು ಯುನೆಸ್ಕೋದ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪ್ರತಿನಿಧಿ ಪಟ್ಟಿಯಲ್ಲಿ ಕೆತ್ತಲಾಗಿದೆ ಅಥವಾ ಸೇರಿಸಲಾಗಿದೆ. ಈ ವರ್ಷ ಭಾರತದ ಛತ್ ಮಹಾಪರ್ವ ಮತ್ತು ದೀಪಾವಳಿಯನ್ನು ಯುನೆಸ್ಕೋದ ICH ಪಟ್ಟಿಗೆ ನಾಮನಿರ್ದೇಶನ ಮಾಡಿದೆ. ನೋಡಿ, ನಾಮನಿರ್ದೇಶನ ಅಂದರೆ ಈ ಸ್ಥಳಗಳನ್ನು ಅಮೂರ್ತ ಪಟ್ಟಿಗೆ ಸೇರಿಸಲು ಭಾರತ ಸರ್ಕಾರದಿಂದ ನಾಮಿನೇಟ್ ಆಗಿರತಕ್ಕಂಥದ್ದು. ಓಕೆ, ಅದರಲ್ಲಿ ಮುಖ್ಯವಾಗಿ ಛತ್ ಮಹಾಪರ್ವ, ದೀಪಾವಳಿಯನ್ನು ಸೇರಿಸಲಾಗಿದೆ. ಇದಕ್ಕಿಂತ ಮುಂಚೆ 15 ಭಾರತೀಯ ಸ್ಥಳಗಳು ಯುನೆಸ್ಕೋದ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪ್ರತಿನಿಧಿ ಪಟ್ಟಿಗೆ ಸೇರಿದವೆ. ಹಾಗಾದರೆ ಆ 15 ಸ್ಥಳಗಳು ಯಾವುವು ಎಂಬುದನ್ನು ನಾನಿಲ್ಲಿ ಕೊಟ್ಟಿದ್ದೀನಿ, ಗಮನಿಸಬಹುದು. ಸೊ ಎಲ್ಲ ಮಾಹಿತಿಯನ್ನು ಅಲ್ಲಿ ಕೊಟ್ಟಿದ್ದೀನಿ, ಒಂದೊಂದಾಗಿ ನೀವು ನೋಡ್ಕೊಂಡು ನೋಟ್ ಮಾಡ್ಕೊಳ್ಳಿ. ಯಾವ ವರ್ಷದಲ್ಲಿ ಅವುಗಳನ್ನು ಸೇರಿಸಲಾಗಿದೆ ಮತ್ತು ಅವುಗಳು ಯಾವ್ಯಾವು ಈ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದೀನಿ. ನೀವು ಒಂದೊಂದಾಗಿ ನೋಡಿಕೊಂಡು ಅವನ್ನ ನೋಟ್ ಮಾಡ್ಕೊಳ್ಳಿ, ಇವು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಎಲ್ಲ ಕುಂಭಮೇಳ ಸೇರ್ಪಡೆಗೊಂಡಿದೆ. ಸೊ 15ನೇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗಾರ್ಬಾ, ಗುಜರಾತ್ನ ಗಾರ್ಬಾ 15ನೇ ಯುನೆಸ್ಕೋದ ಅಮೂರ್ತ ಪರಂಪರೆಯ ಸ್ಥಾನವಾಗಿದೆ. 2023ರಲ್ಲಿ ಸೇರ್ಪಡೆಗೊಂಡಿದೆ. ಹಾಗಾದರೆ ಯುನೆಸ್ಕೋ ಬಗ್ಗೆ ನೋಡಿ. ಯುನೆಸ್ಕೋ ಅಂದರೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್. ಹೆಡ್ ಕ್ವಾರ್ಟರ್ಸ್ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ. ನವೆಂಬರ್ 16, 1946ರಂದು ಸ್ಥಾಪನೆಯಾಗಿದೆ. ಪ್ರಸ್ತುತ ಡೈರೆಕ್ಟರ್ ಜನರಲ್ ಯಾರು ಅಂತ ಕೇಳಿದರೆ ಡಾಕ್ಟರ್ ಖಾಲಿದ್ ಎಲ್ ಎನೆನಿ ಅಂತ ಕರಿತೀವಿ, ಈಜಿಪ್ಟ್ ದೇಶದವರು. ಸೊ ಅಬ್ರಿವೇಷನ್ ಯುನೆಸ್ಕೋ ಇದನ್ನು ಅಬ್ರಿವೇಷನ್ ಮಾಡುತ್ತದೆ. ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. 6ನೇ ಆವೃತ್ತಿಯ ಉದ್ಭವ್ 2025ರಲ್ಲಿ ಒಟ್ಟಾರೆ ಪದಕ ಪಟ್ಟಿಯಲ್ಲಿ ಕೆಳಗಿನ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ? ಸರಿಯಾದಂಥ ಉತ್ತರ ತೆಲಂಗಾಣ ಅಗ್ರಸ್ಥಾನದಲ್ಲಿದೆ. ಹಾಗಾದರೆ ಏನಿದು ಉದ್ಭವ್? ಈ ಡೀಟೇಲ್ಸನ್ನು ಕುರಿತು ನೋಡೋಣ, ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಇದನ್ನು PIB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಇದನ್ನು ಬಿಡುಗಡೆ ಮಾಡಿದೆ. ಇಲ್ಲೇ ನಿಮಗೆ ಗೊತ್ತಾಗಬೇಕು, ಉದ್ಭವ್ ಎಂಬತಕ್ಕಂಥ ಕಾರ್ಯಕ್ರಮ ಅಥವಾ ಒಂದು ಇನಿಷಿಯೇಟಿವ್ ಏನಿದೆ ಇದು ಟ್ರೈಬಲ್ ಅಥವಾ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿಗಿದೆ ಅಂತ. ಯಾಕಂದರೆ ಆ ಸಚಿವಾಲಯ ಬಿಡುಗಡೆ ಮಾಡಿತು ಅಂದರೆ ಅಲ್ಲಿ ನಾವು ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಿಬಿಡಬೇಕು, ಟ್ರೈಬಲ್ ಅಫೇರ್ಸ್ಗೆ ಸಂಬಂಧಪಟ್ಟಿದೆ ಇದು. ನೋಡಿ, ಉದ್ಭವ್ 2025 ಓಕೆ ಆರಂಭಗೊಂಡಿದೆ. ಇಲ್ಲಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಟಾಪ್ಸ್ ಮೆಡಲ್ ಟ್ಯಾಲಿ ಆ್ಯಸ್ ಟ್ರೈಬಲ್ ಟ್ಯಾಲೆಂಟೆಡ್ ನೋಡಿ ಸೈನ್ಸ್ ನೇಷನ್ ವೈಡ್. ಸೊ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಆರಂಭಗೊಂಡಿದೆ, ತೆಲಂಗಾಣ ಇಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿದೆ. ಹಾಗಾದರೆ ಏನಿದು ಮಾಹಿತಿ? ಎಲ್ಲ ಡೀಟೇಲ್ಸನ್ನು ತಿಳ್ಕೊಳ್ಳೋಣ, ಇದರ ಉದ್ದೇಶವೇನು ಎಲ್ಲದು. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಬುಡಕಟ್ಟು ವಿದ್ಯಾರ್ಥಿಗಳ ರಾಷ್ಟ್ರೀಯ ಶಿಕ್ಷಣ ಸಂಘ ನೆಸ್ಟ್ಸ್ ಅಂತ ಕರೀತಾರೆ ನೋಡಿ, ನ್ಯಾಷನಲ್ ಎಜುಕೇಷನಲ್ ಸೊಸೈಟಿ ಫಾರ್ ಟ್ರೈಬಲ್ ಸ್ಟೂಡೆಂಟ್ಸ್, ಡಿಸೆಂಬರ್ 5, 2025ರಂದು ಆಂಧ್ರ ಪ್ರದೇಶದ KL ವಿಶ್ವವಿದ್ಯಾಲಯದಲ್ಲಿ 6ನೇ ಆವೃತ್ತಿಯ ರಾಷ್ಟ್ರೀಯ EMRS ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಉತ್ಸವ ಮತ್ತು ಕಲಾ ಉತ್ಸವವಾದ ಉದ್ಭವ್ 2025 ಯಶಸ್ವಿಯಾಗಿ ಮುಕ್ತಾಯಗೊಳಿಸಿತು. ನೋಡಿ,
ಇದೊಂದು ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಉತ್ಸವ ಮತ್ತು ಕಲಾ ಉತ್ಸವವಾಗಿದೆ ಉದ್ಭವ್ ಎಂಬುದು. ಓಕೆ. ಸಮಾರೋಪ ಸಮಾರಂಭದಲ್ಲಿ ವಿವಿಧ ವಿಭಾಗಗಳ ಫಲಿತಾಂಶಗಳ ಘೋಷಣೆಯಾಗಿದೆ. ತೆಲಂಗಾಣವು ಒಟ್ಟಾರೆ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದುಕೊಂಡರೆ ಜಾರ್ಖಂಡ್, ಒಡಿಶಾ, ಛತ್ತೀಸ್ಗಢ, ಮಧ್ಯಪ್ರದೇಶಗಳು ನಂತರದ ಸ್ಥಾನದಲ್ಲಿವೆ. ಸೊ ಇಷ್ಟೆಲ್ಲ ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. 2025ನೇ ಸಾಲಿನ ಪ್ರತಿಷ್ಠಿತ ಅರ್ತ್ ಶೃಂಗಸಭೆ ಕೆಳಗಿನ ಯಾವ ಪ್ರದೇಶದಲ್ಲಿ ನಡೆಸಲಾಗುತ್ತದೆ? ಗಾಂಧಿನಗರ, ಗುಜರಾತ್ನಲ್ಲಿ ಈ ವರ್ಷ ಅರ್ತ್ ಸಮಿಟ್ ನಡೆಯಲಿದೆ. ಹಾಗಾದರೆ ಏನಿದು ಅರ್ತ್ ಸಮಿಟ್? ಭೂ ಶೃಂಗಸಭೆ ಅಂತ ಕರೀತಾರೆ. ಓಕೆ, ಭೂ ಶೃಂಗಸಭೆ 2025 ಗಾಂಧಿನಗರದಲ್ಲಿ, ಅದರಲ್ಲಿ ಗುಜರಾತ್ನಲ್ಲಿ ನಡೀತಾ ಇದೆ. ಇದನ್ನು ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಬಿಡುಗಡೆ ಮಾಡಿದೆ. ಸೊ ಹಾಗಾದರೆ ನೋಡಿ, ಯೂನಿಯನ್ ಹೋಮ್ ಮಿನಿಸ್ಟರ್ಸ್ ಆ್ಯಂಡ್ ಮಿನಿಸ್ಟರ್ ಆಫ್ ಕೋಆಪರೇಷನ್ ಶ್ರೀ ಅಮಿತ್ ಶಾ ಇನಾಗ್ರೇಟ್ಸ್ ಅರ್ತ್ ಸಮಿಟ್ 2025 ಇನ್ ಗುಜರಾತ್. ಹಾಗಾದರೆ ಗುಜರಾತ್ನಲ್ಲಿ ಈ ವರ್ಷ ಅರ್ತ್ ಸಮಿಟ್ ನಡೀತಾ ಇದೆ. ಇದನ್ನು ಕೇಂದ್ರದ ನೋಡಿ ಹೋಮ್ ಮಿನಿಸ್ಟರ್ ಕೇಂದ್ರದ ಗೃಹ ಸಚಿವರು ಮತ್ತು ಸಹಕಾರ ಸಚಿವರಾಗಿರ್ತಕ್ಕಂಥ ಶ್ರೀ ಅಮಿತ್ ಶಾ ಅವರು ಇದನ್ನು ಇನಾಗ್ರೇಟ್ ಮಾಡಿದರು. ಹಾಗಾದರೆ ಇದನ್ನು ಯಾರು ಇನಾಗ್ರೇಟ್ ಮಾಡಿದರು ಎಂಬುದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇನಾಗ್ರೇಟ್ ಮಾಡಿದರು, ಸೊ ಯಾವಾಗ ಆಯೋಜನೆಗೊಂಡಿದೆ, ಯಾವ ಸ್ಥಳದಲ್ಲಿ ಆಯೋಜನೆಗೊಂಡಿದೆ, ಈ ಎಲ್ಲ ಮಾಹಿತಿ ನೆನಪಿರಬೇಕು. ಹೆಚ್ಚಿನ ಡೀಟೇಲ್ಸ್ ನೋಡೋಣ. ಸೊ ಈ ಸಂದರ್ಭದಲ್ಲಿ ಹಲವಾರು ಪ್ರಮುಖ ಯೋಜನೆಗಳು ಬಿಡುಗಡೆಯಾಗಿದೆ. ಅದರಲ್ಲಿ ಸಾಕಾರ ಸಾರಥಿ ಎಂಬುದಾಗಿರ್ಬೋದು. ಓಕೆ, ಹಲವಾರು ಯೋಜನೆಗಳು ಎಲ್ಲವೂ ಕೂಡ ನಾವು ತಿಳ್ಕೊಳ್ಳೋಣ. ನೋಡಿ, ಗುಜರಾತ್ ಮುಖ್ಯಮಂತ್ರಿ ಆಗಿರತಕ್ಕಂಥ ಭೂಪೇಂದ್ರ ಪಟೇಲ್ ಅರ್ತ್ ಶೃಂಗಸಭೆ 2025 ಗಾಂಧಿನಗರದಲ್ಲಿ ಉದ್ಘಾಟಿಸಿದರು. ಇದರ ಜೊತೆಗೆ ಕೇಂದ್ರದ ಗೃಹ ಸಚಿವರು ಮತ್ತು ಸಹಕಾರ ಸಚಿವರಾಗಿರತಕ್ಕಂಥ ಶ್ರೀ ಅಮಿತ್ ಶಾ ಕೂಡ ಇದ್ದರು ಎಂಬುದನ್ನು ಗಮನಿಸಿ. ಹಾಗಾದರೆ ಏನಿದು ಅರ್ತ್ ಸಮಿಟ್? ನೋಡಿ, ಅರ್ತ್ ಅಥವಾ ಭೂ ಶೃಂಗಸಭೆಗಳ ಬಗ್ಗೆ ನೋಡಿ, ಇದು 3 ಭಾಗಗಳ ಒಂದು ಸರಣಿಯಾಗಿದೆ. ಒಂದನೇದು ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವುದು, ಎರಡನೇದಾಗಿ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿದ 4 ಸಚಿವಾಲಯಗಳಲ್ಲಿನ ಸಮಸ್ಯೆಗಳನ್ನು ಪರಿಹರಿಸುವುದು ಮತ್ತು ಮುಂದಿನ ವರ್ಷ ದೆಹಲಿಯಲ್ಲಿ ನಡೆಯುವ ಅಂತಿಮ ಶೃಂಗಸಭೆಯ ವೇಳೆಗೆ ರಾಷ್ಟ್ರೀಯ ನೀತಿ ಚೌಕಟ್ಟನ್ನು ರೂಪಿಸುವ ಗುರಿಯನ್ನು ಹೊಂದಿದೆ. ಓಕೆ, ಆಯೋಜಕರು ಯಾರ್ಯಾರಾದ್ರೆ ಈ ಶೃಂಗಸಭೆಯನ್ನು ಯಾರು ಆಯೋಜನೆ ಮಾಡ್ತಾರೆ ಅಂದರೆ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಂದರೆ ನಬಾರ್ಡ್, ಅದರ ಜೊತೆಗೆ ಇಂಟರ್ನೆಟ್ ಮತ್ತು ಮೊಬೈಲ್ ಅಸೋಸಿಯೇಷನ್ ಆಫ್ ಇಂಡಿಯಾ IAMAI ಜಂಟಿಯಾಗಿ ಇದನ್ನು ಆಯೋಜಿಸಲಿದ್ದಾವೆ. ಸೊ ಇದೇ ಸಂದರ್ಭದಲ್ಲಿ ಸಹಕಾರ ಟ್ಯಾಕ್ಸಿ ಬಿಡುಗಡೆಯಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಅದು ಸಹಕಾರ ಟ್ಯಾಕ್ಸಿ. ಸಹಕಾರದ ಮನೋಭಾವದ ಆಧಾರದ ಮೇಲೆ ಸಹಕಾರ ಟ್ಯಾಕ್ಸಿ ದೇಶದ ಅತಿದೊಡ್ಡ ಟ್ಯಾಕ್ಸಿ ಸೇವೆಯಾಗಲಿದೆ ಎಂದು ಅಮಿತ್ ಶಾ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಹಕಾರ ಸಾರಥಿ ಬಿಡುಗಡೆಯಾಗಿದೆ. ಸಹಕಾರ ಸಾರಥಿ ಶ್ರೀ ಅಮಿತ್ ಶಾ ರವರು ಸಹಕಾರ ಸಾರಥಿ ಜೊತೆಗೆ 13+ ಡಿಜಿಟಲ್ ಸೇವೆಗಳನ್ನು ಪ್ರಾರಂಭಿಸಿದ್ದಾರೆ. ನಬಾರ್ಡ್ ಅಭಿವೃದ್ಧಿಪಡಿಸಿದಂತಹ ಸಹಕಾರ ಸಾರಥಿ ಗ್ರಾಮೀಣ ಬ್ಯಾಂಕಿಂಗನ್ನು ಡಿಜಿಟಲ್ ಆಗಿ ಸಬಲೀಕರಣಗೊಳಿಸುತ್ತದೆ. ನೋಡಿ, ಸಣ್ಣ ಸಣ್ಣ ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸಹಕಾರ ಸಾರಥಿ ಎಂಬತಕ್ಕಂಥ ಪ್ರಮುಖ ಅಪ್ಲಿಕೇಶನನ್ನು ನಬಾರ್ಡ್ ಅಭಿವೃದ್ಧಿಪಡಿಸಿದೆ. ಇದು ಗ್ರಾಮೀಣ ಬ್ಯಾಂಕಿಂಗನ್ನು ಡಿಜಿಟಲ್ ಆಗಿ ಪರಿವರ್ತಿಸುವ ಒಂದು ವ್ಯವಸ್ಥೆಯನ್ನು ಹೊಂದಿದೆ. ಓಕೆ, ನೆಕ್ಸ್ಟು 6ನೇ ಕ್ವಶನ್ ನೋಡಿ. ವಿಶೇಷ ತೀವ್ರ ಪರಿಷ್ಕರಣೆ 2026 SIR 2026 ಅಂತ ಕರೀತಾರೆ. ಅಂದರೆ ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ 2026. ಇದರ ಅಡಿಯಲ್ಲಿ ಮತದಾರರ ಪಟ್ಟಿಗಳ 100% ಡಿಜಿಟಲೀಕರಣವನ್ನು ಸಾಧಿಸಿದ ಭಾರತದ ಮೊಟ್ಟಮೊದಲ ರಾಜ್ಯ ಯಾವುದು? ಸರಿಯಾದಂಥ ಉತ್ತರ ರಾಜಸ್ಥಾನ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಹಾಗಾದರೆ ಮತದಾರರ ಪಟ್ಟಿಗಳ 100% ಡಿಜಿಟಲೀಕರಣವನ್ನು ಸಾಧಿಸಿದಂತಹ ಮೊಟ್ಟಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನೋಡಿ, ಇದನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. SIR 2026 ರಾಜಸ್ಥಾನ್ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಟು ಅಚೀವ್ 100% ಡಿಜಿಟೇಷನ್ ಆಫ್ ವೋಟರ್ ಲಿಸ್ಟ್ಸ್. ಹಾಗಾದರೆ ಏನಿದು ಡಿಜಿಟೇಷನ್? ಎಲ್ಲ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ವಿಶೇಷ ತೀವ್ರ ಪರಿಷ್ಕರಣೆ 2026 ಕಾರ್ಯಕ್ರಮದಡಿಯಲ್ಲಿ ಮತದಾರರ ಪಟ್ಟಿಗಳ 100% ಡಿಜಿಟಲೀಕರಣವನ್ನು ಸಾಧಿಸಿದಂತಹ ಭಾರತದ ಮೊದಲ ರಾಜ್ಯ ರಾಜಸ್ಥಾನ. ರಾಜಸ್ಥಾನದ ಮುಖ್ಯ ಚುನಾವಣಾ ಅಧಿಕಾರಿ ನವೀನ್ ಮಹಾಜನ್ ಈ ಘೋಷಣೆ ಮಾಡಿದ್ದು, ಮತದಾರರ ನಕ್ಷೆಯಲ್ಲಿ ರಾಜ್ಯದ ಗಮನಾರ್ಹ ಸಾಧನೆಯನ್ನು ಎತ್ತಿ ತೋರಿಸಿದ್ದಾರೆ.
97%ಕ್ಕೂ ಹೆಚ್ಚು ಕೆಲಸ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಅಂತಕ್ಕಂಥ ಮಾಹಿತಿಯನ್ನು ಇದೇ ಸಂದರ್ಭದಲ್ಲಿ ಅವರು ತಿಳಿಸಿದ್ದಾರೆ. ಓಕೆ, ನೆಕ್ಸ್ಟು 7ನೇ ಕ್ವಶನ್ ನೋಡಿ. ಇತ್ತೀಚೆಗೆ 10ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸುವ ಮೂಲಕ ವಿಶ್ವ ದಾಖಲೆ ಪುಸ್ತಕದಲ್ಲಿ ಕೆಳಗಿನ ಯಾರು ಸ್ಥಾನ ಪಡೆದಿದ್ದಾರೆ? ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇದಕ್ಕೆ ಸರಿಯಾದಂಥ ಉತ್ತರ. 10 ಬಾರಿ ಇವರು ಮುಖ್ಯಮಂತ್ರಿಯಾಗಿದ್ದು ಇದು ಇತಿಹಾಸ ಮತ್ತು ವರ್ಲ್ಡ್ ರೆಕಾರ್ಡ್ ಆಗಿದೆ. ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ನೋಡಿ. ಈ ಒಂದು ಮಾಹಿತಿ ಅವರಿಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನ ಒಂದು ಪ್ರಮಾಣ ಪತ್ರವನ್ನು ನೀಡುತ್ತಾ ಇರತಕ್ಕಂಥದ್ದನ್ನು ಗಮನಿಸಬಹುದು ನೀವು ನೋಡಿ. 10 ಬಾರಿ ಪ್ರಮಾಣವಚನ ಸ್ವೀಕರಿಸಿದ ಮೊದಲ ಭಾರತೀಯ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದಂತಹ ನಿತೀಶ್ ಕುಮಾರ್ ಅವರನ್ನು ಲಂಡನ್ ಮೂಲದ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಗೌರವಿಸಿದೆ. ಅವರ ಸ್ಥಿರ ಆಡಳಿತ, ಸಾರ್ವಜನಿಕ ಸೇವೆ, 10 ಅವಧಿಗೆ ಒಂದು ರಾಜ್ಯವನ್ನು ಮುನ್ನಡೆಸುವ ಪ್ರಜಾಪ್ರಭುತ್ವದ ಮಹತ್ವವನ್ನು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಶ್ಲಾಘಿಸಿದೆ. ಹಾಗಾದರೆ ಏನಿದು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್? ವಿಶ್ವ ದಾಖಲೆಗಳ ಪುಸ್ತಕ. ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಲಿಮಿಟೆಡ್ UK ಮೂಲದ್ದು ಮತ್ತು ಯುರೋಪ್ನಲ್ಲಿ ಅಧಿಕೃತ ಪ್ರಮಾಣೀಕರಣದೊಂದಿಗೆ ಅಸಾಧಾರಣ ಜಾಗತಿಕ ದಾಖಲೆಗಳನ್ನು ಕೆಟಲಾಗ್ ಮಾಡುತ್ತದೆ ಮತ್ತು ಪರಿಶೀಲನೆ ಮಾಡುತ್ತದೆ. 2017ರಲ್ಲಿ ಸ್ಥಾಪನೆಯಾದಂತಹ ಇದು ಯುರೋಪ್, ಉತ್ತರ ಮತ್ತು ದಕ್ಷಿಣ ಅಮೆರಿಕ, ಆಫ್ರಿಕಾ, ಏಷ್ಯಾ, ಆಸ್ಟ್ರೇಲಿಯಾದಾದ್ಯಂತ ತನ್ನ ಜಾಗತಿಕ ಉಪಸ್ಥಿತಿಯನ್ನು ವೇಗವಾಗಿ ವಿಸ್ತರಿಸ್ತಾ ಇದೆ. ಸೊ ಇದು 7ನೇ ಕ್ವಶನ್ನು. ನೆಕ್ಸ್ಟು 8ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಭಾರತದ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ IISFನ ಯಾವ ಆವೃತ್ತಿಯು ಡಿಸೆಂಬರ್ 6ರಿಂದ 9ರವರೆಗೆ ಹರಿಯಾಣದ ಪಂಚಕುಲದಲ್ಲಿ ಪ್ರಾರಂಭವಾಯಿತು? ನೋಡಿ, ಹರಿಯಾಣದ ಪಂಚಕುಲದಲ್ಲಿ ಈ ವರ್ಷ ಇಂಡಿಯಾ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ ನಡೀತಾ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಇದು IISF ಅಂತ ಕರೀತಾರೆ. ಇದು 11ನೇ ಆವೃತ್ತಿಯದ್ದಿದು. ಓಕೆ, ಆಪ್ಷನ್ ನಂಬರ್ 1 ಸರಿಯಾಗಿದೆ. ಹೆಚ್ಚಿನ ಡೀಟೇಲ್ಸ್ ನೋಡಿ. ಇಂಡಿಯಾ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ 2025 ವಿಜ್ಞಾನ್ ಸೆ ಸಮೃದ್ಧಿ ಫಾರ್ ಆತ್ಮನಿರ್ಭರ್ ಭಾರತ್ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಸೊ ಈ ವರ್ಷದ ಥೀಮ್ ಏನು ಅಂತ ಕೇಳ್ತಾರೆ. ಓಕೆ, ಹೆಚ್ಚಿನ ಡೀಟೇಲ್ಸ್ ಇದರ ಬಗ್ಗೆ ನಾವು ಗಮನಿಸೋಣ. ಅವಾಗ ನೋಡಿ, ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಆಯೋಜಿಸಿರುವ ಇದನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಆಯೋಜಿಸುತ್ತದೆ. 11ನೇ ಆವೃತ್ತಿಯ ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ ಇದೇ ಡಿಸೆಂಬರ್ 6ರಿಂದ 9ರವರೆಗೆ ಪಂಚಕುಲದಲ್ಲಿ ನಡೀತಾ ಇದೆ. 2025ರ ಥೀಮ್ ಏನು ಅಂತ ಕೇಳ್ತಾರೆ ನೋಡಿ. ಪ್ರಾಸ್ಪರಿಟಿ ಥ್ರೂ ಸೈನ್ಸ್ ಫಾರ್ ಎ ಆತ್ಮನಿರ್ಭರ್ ಭಾರತ್, ವಿಜ್ಞಾನದ ಮೂಲಕ ಸಮೃದ್ಧಿ, ಆತ್ಮನಿರ್ಭರ್ ಭಾರತಕ್ಕಾಗಿ ಎಂಬುದು. ಓಕೆ, ಇದರ ಆಯೋಜಕರು ಯಾರ್ಯಾರು? ಹಾಗಾದರೆ ಆಯೋಜಕರು ಭೂವಿಜ್ಞಾನ ಸಚಿವಾಲಯವು ಪುಣೆಯ ಭಾರತೀಯ ಉಷ್ಣವಲಯದ ಹವಾಮಾನ ಸಂಸ್ಥೆ IITMನ ಸಮನ್ವಯ ಅಥವಾ ಜಂಟಿಯಾಗಿ ಆಯೋಜನೆ ಮಾಡ್ತಾ ಇದ್ದಾವೆ. ಯಾಕಂದರೆ ಏನಿದು IISF ಬಗ್ಗೆ? ಆಗ ಇದು 2015ರಲ್ಲಿ ಪ್ರಾರಂಭವಾದಂತಹ ಇದು ವೈಜ್ಞಾನಿಕ ಸಹಯೋಗ, ನಾವೀನ್ಯತೆ, ಅದರ ಪ್ರಭಾವ ಮತ್ತು ಸಾರ್ವಜನಿಕ ತೊಡಗಿಸಿಕೊಳ್ಳುವಿಕೆ ನೋಡಿ. ಇನ್ನೋವೇಷನ್, ಔಟ್ರೀಚ್ ಆ್ಯಂಡ್ ಪಬ್ಲಿಕ್ ಎಂಗೇಜ್ಮೆಂಟ್. ಸೊ ಇವುಗಳಿಗಾಗಿ ವೇದಿಕೆಯನ್ನು ನಿರ್ಮಿಸುವಂತಹ ಭಾರತದ ಪ್ರಮುಖ ವೇದಿಕೆಯಾಗಿ ಇದು ಕಾರ್ಯನಿರ್ವಹಿಸ್ತದೆ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾಗಿರತಕ್ಕಂಥ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವವನ್ನು ಔಪಚಾರಿಕವಾಗಿ ಉದ್ಘಾಟನೆ ಮಾಡಿದರು ಎಂಬುದನ್ನು ನೀವಿಲ್ಲಿ ಗಮನಿಸಬೇಕು. ಇನ್ನು ಇವತ್ತಿನ ಪ್ರಶ್ನೆಗಳು ನಿಮಗಾಗಿ. ಹಾಗಾದರೆ ಎಲ್ಲರೂ ಈ ಕ್ವಶನ್ಗಳಿಗೆ ಆನ್ಸರ್ ಮಾಡಬೇಕು. ಒಂದನೇದಾಗಿ ಗಮನಿಸಿ, ಗ್ರಾಮೀಣ ಬ್ಯಾಂಕಿಂಗನ್ನು ಡಿಜಿಟಲ್ ಆಗಿ ಸಬಲೀಕರಣಗೊಳಿಸಲು ಸಹಕಾರ ಸಾರಥಿಯನ್ನು ಯಾವ ಬ್ಯಾಂಕ್ ಜಾರಿಗೆ ತಂದಿದೆ? ಓಕೆ, ಇದನ್ನು ಗಮನಿಸಿ. ಎರಡನೇದಾಗಿ, ಯುನೆಸ್ಕೋದ ICH ಅಥವಾ ಅಮೂರ್ತ ಪಟ್ಟಿಗೆ ನಾಮನಿರ್ದೇಶನ ಮಾಡಿದ ಈ ವರ್ಷದ ಉತ್ಸವಗಳು ಯಾವುವು? ಅಂದರೆ 2025ರಲ್ಲಿ ಯುನೆಸ್ಕೋದ ಅಮೂರ್ತ ಪಟ್ಟಿಗೆ ಸೇರ್ಪಡೆಗೊಂಡಂತಹ 2 ಉತ್ಸವಗಳು ಯಾವುವು? ಅವುಗಳನ್ನು ಪ್ರತಿಯೊಬ್ಬರು ಕಮೆಂಟ್ ಮೂಲಕ ತಿಳಿಸಿ. ಸಹಕಾರ ಸಾರಥಿಯನ್ನು ಯಾವ ಬ್ಯಾಂಕ್ ಗ್ರಾಮೀಣ ಬ್ಯಾಂಕಿಂಗನ್ನು ಡಿಜಿಟಲ್ ಆಗಿ ಪರಿವರ್ತನೆ ಮಾಡಲು ಜಾರಿಗೆ ತಂದಿದೆ? ಸೊ ಇವೆರಡಕ್ಕೂ ಪ್ರತಿಯೊಬ್ಬರು ಆನ್ಸರ್ ಮಾಡಿತೀರಾ ಅಂದ್ಕೊಂಡಿದ್ದೀನಿ. ಆನ್ಸರ್ ಮಾಡಿ. ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.